ಹಾಯ್ ಗಾಯ್ಸ್, ವೆಲ್ಕಮ್ ಟು ಇನ್ನೊಂದು ವ್ಲಾಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಾಂಗ್ಡೆ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀರಿ. ವಿನಿಗರ್ ಆಮೇಲೆ ಕಬಾಬ್ ಮಸಾಲೆ, ನಿಮ್ಮೆಣ್ಣೆ ಒಂದು ಚೆನ್ನಾಗಿ ಹಿಂಡ್ತೀಯಲ್ಲ ನೀನು, ಹಿಂಡಾಗ ಗೊತ್ತು ಚೆನ್ನಾಗಿ ಅಲ್ಲ. ಕಾಶ್ಮೀರ್ ಚಿಲ್ಲಿ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮ ಯೂಟ್ಯೂಬ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಅಮ್ಕಿ, ಕಮೆಂಟ್ ಮಾಡಿ ಬಾ ಗೈಸ್. ನಮ್ಮ ರೂಬಿನ ಹೆಂಗೆ ಹೋಗ್ತಿದೆ? ರೂಬಿ ಇಲ್ಲಿ ನೋಡಿ, ಇಲ್ಲೇ ಬಾ, ಇಲ್ಲೇ ಬಾ ರೂಬಿ ಇಲ್ಲಿ ಹಿಡಿಯಕ್ಕೆ ಹೋಗ್ತೈತಿ. ಇನ್ನೊಂದು ನಿಮ್ಮೆಣ್ಣೆ ಕಟ್ ಮಾಡ್ತಾಳೆ. ಎಷ್ಟು ನಿಮ್ಮೆಣ್ಣೆ ಹಾಕ್ತೀಯಾ? 2 ನಿಮ್ಮೆಣ್ಣೆ ಹಾಕ್ಬೇಕು. ರವೆ ತವಾ ಫ್ರೈ. ನಮ್ಮ ಲಕ್ಷ್ಮಿ ರವೆ ತವಾ ಫ್ರೈ ಚೆನ್ನಾಗಿ ಮಾಡ್ತಾರೆ. ಬಾಂಗ್ಡಾ ಮೀನು ಸ್ಪೈಸಿ ರವೆ. ಈ ಥರ ಮಾಡಿದ್ರೆ ಆಯಿಲ್ ಜಾಸ್ತಿ ಯೂಸ್ ಆಗಲ್ಲ, ಸ್ವಲ್ಪ ಆಯಿಲ್ ಅಷ್ಟೇ ಆಗಲ್ಲ. ನೋಡಿ, ರವೆ ಜೊತೆ ಈ ಥರ ಮಾಡಿದ್ರೆ ಆಯಿಲು ಸ್ವಲ್ಪ ಕಮ್ಮಿ ಆಗ್ತೈತೆ, ಮತ್ತು ತಳ ಅಂಟಲ್ಲ, ಮತ್ತು ಸ್ವಲ್ಪ ಸ್ಪೈಸಿ ಆಗಿರ್ತೈತೆ. ಇದೆಲ್ಲ ಗೋವಾ ಸ್ಟೈಲಲ್ಲ, ಗೋವಾದಲ್ಲೆಲ್ಲ ಮಾಡ್ತಾರೆ ಇದು. ಮತ್ತು ಈ ಸಮುದ್ರ ಹತ್ರ ಕೇರಳ, ಕಾರವಾರ, ಗೋವಾದಲ್ಲಿ ಫೇಮಸ್. ಗೋವಾದಲ್ಲಿ ತಿಂದಿದ್ದೀನಿ. ಇದ್ರ ಜೊತೆಗೆ ಇದು ಏನೋ ಇನ್ನೊಂದು ಯಾವುದೋ ಅದು ಹುಳ ಥರ ಐತೈತಲ್ಲ, ಏನು ಆಕ್ಟೋಪಸ್ ಅಲ್ಲ, ಇದು ಫ್ರಾನ್ಸು ರವೆಲ್ ಮಾಡ್ತಾರಲ್ಲ. ರವೆದಲ್ಲಿ ಸಾರು ಮಾಡ್ತಾರ? ಇಲ್ಲ, ರವೆಲ್ ಈ ಥರ ಜಾಸ್ತಿ ಎಣ್ಣೆ ಹಾಕ್ತಾರೆ. ಇವತ್ತು ನಮ್ಮ ಗುಂಡ ನನ್ನ ಜೊತೆಲೆ ಕುತ್ಕೊಳ್ಳೋದೇ ಇಲ್ಲ. ತಿಕ್ಕ ಕೆಳಗಡೆನೆ ಹಾಕಲ್ಲ ನಮ್ಮ ಗುಂಡ, ಕೆಳಗಡೆನೆ ಹಾಕಲ್ಲ ನಮ್ಮ ಗುಂಡ. ಎಲ್ಲಿಬ್ರು ಎಲ್ಲ ಹಾಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ನಮ್ಮ ಗುಂಡ, ನಮ್ಮ ಪ್ರಿಯ ಇಲ್ಲಿ ಬಂದ ನನ್ನ ಚಡ್ಡಿ ಎಳಿತಾಳೆ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಬೀರು ಸ್ಪೈಸಿ
ಏನೇನು ಹಾಕ್ತದೆ, ಏನೇನು ಮಿಕ್ಸ್ ಮಾಡಿದೆ, ಏನೇನು? ಫಿಶ್ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ, ಖಾರ, ಹಲ್ದಿ ಪೌಡರ್ ಅಷ್ಟೇ. ಆಮೇಲೆ ಲಿಂಬೆಣ್ಣೆ ಒಂದು ಅರ್ಧ. ನಿಂಬೆಹಣ್ಣು ಎಷ್ಟು ಗೊತ್ತಾ ರೇಟ್ ಇವತ್ತು? 10 ರೂಪಾಯಿ ಒಂದು. 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು. ನಮ್ಮ ದರ್ಶನ್ ಸಾಂಗ್, ದರ್ಶನ್ ಸಾಂಗ್ ಇದರಲ್ಲಿ ಯಾವ ಫಿಲಮಲ್ಲಿ? ಯಜಮಾನ ಫಿಲಮ್. 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು. ಜೈ ಡಿ ಬಾಸ್. ರವೆ ಫಿಶ್ ಮಾಡ್ಬೇಕಾರೆ ಸ್ಪೈಸಿ ಫಿಶ್. ಇದ್ರ ಜೊತೆಗೆ ನಮ್ಮ ಬ್ರ್ಯಾಂಡ್ ಇದು ಬಿಟ್ಟಿದ್ರೆ ಸಾಕಾಗಿರೋದು. ಏನು ಮಾಡೋದು? ಎಲ್ಲರೂ ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಒಂದ್ಸರಿ ಹಾಕಿದ್ದೆ ನೋಡಿ. ಇವತ್ತು ಫಿಶ್ ಫ್ರೈ. ಏನೇ ಸರ್ ನಮ್ಮ ಗುಂಡ ನೋಡಿ, ಗುಂಡು. ಇದೆಲ್ಲ ರೆಡಿ ಆದಮೇಲೆ ಒಂದು ಟೇಸ್ಟ್ಗೆ ಸಿಗೋಣ. ನಿನ್ ಥರನೇ ಐತೆ ಮೀನು. ಅವಳು ನೋಡಿ, ಅವಳು ನೋಡಿ. ಏಯ್ ಏನ್ ಮಾಡ್ತೀವಿ? ಬಟ್ಟೆ ಬಾಯ್ಲೆ ಏನ್ ತಿಂತೀವಿ? ಬಟ್ಟೆ ಇವಾಗ ತಾನೇ ಊಟ ಮಾಡ್ದಲ್ಲ. ನಾನು ಅನ್ನ ಜಾಸ್ತಿ ಇರ್ತೀನಿ ಆಯ್ತಾ, ಊಟ ಮಾಡಿರ್ಲಿಲ್ಲ. ಏನ್ ತಗೊಂಬ ನಿಂಗೆ ಅನ್ನ ತಗೊಂಬಂತ ಅಂದಿಲ್ಲ? ತಗೊಂಬತ್ತೀನಿ ನಾನು. ಒಂದೀಗ ಮಾತು